ನಮಸ್ಕಾರ. ಬೆಂಗಳೂರಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರೋ ಚಿಕ್ಕಬಳ್ಳಾಪುರ ಅನ್ನೋ ಊರಿನ ಹತ್ತಿರ ಇವಾಗ ಇಶಾ ಫೌಂಡೇಶನ್ ಬಂದಿದೆ. ಇಷ್ಟು ದಿನ ನೀವು ಇಶಾ ಫೌಂಡೇಶನ್ಗೆ ಹೋಗಬೇಕು ಅಂದರೆ ಕೊಯಂಬತ್ತೂರಿಗೆ ಹೋಗಬೇಕಿತ್ತು. ನಾನು ಹೋಗಿದ್ದೀನಿ ಕೊಯಂಬತ್ತೂರಿಗೆ 2-3 ಸಲ ನೋಡ್ಕೊಂಬಂದಿದ್ದೀನಿ. ಸೊ ಇವಾಗ ಇಶಾ ಫೌಂಡೇಶನ್ ಬೆಂಗಳೂರಿಗೆ ಹತ್ತಿರನೇ ಬಂದಿದೆ, ಚಿಕ್ಕಬಳ್ಳಾಪುರದ ಹತ್ರ ಇದೆ. ನಿಮ್ಗೆ ಒಂದು ವೇಳೆ ಇಶಾ ಫೌಂಡೇಶನ್ಗೆ ಹೋಗಬೇಕು ಅಂತ ಹೇಳಿದ್ರೆ ನೀವು ಹೋಗಿ ನೋಡ್ಕೊಂಬರ್ಬೋದು. ಆದಿಯೋಗಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ಇಶಾ ಫೌಂಡೇಶನ್ನ ಸಂಸ್ಥಾಪಕರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದರ ಮುಖ್ಯ ಕೇಂದ್ರ ಕೊಯಂಬತ್ತೂರಲ್ಲಿದೆ. ಇವಾಗ ಇದರ ಸೆಂಟರ್ ಬೆಂಗಳೂರಿನ ಬಳಿ ಚಿಕ್ಕಬಳ್ಳಾಪುರದಲ್ಲಿದೆ. ನಿಮಗೆ ಒಂದು ವೇಳೆ ಹೋಗಬೇಕು ಅಂತೇಳಿದರೆ ಹೋಗಿ ನೋಡ್ಕೊಂಡು ಬನ್ನಿ. ಬೆಂಗಳೂರಿನ ಇಶಾ ಫೌಂಡೇಶನ್ ಇತ್ತೀಚೆಗಷ್ಟೇ ಕಟ್ಟಿರೋದು. ಇನ್ನೂ ಇದರ ಡೆವಲಪ್ಮೆಂಟ್ ನಡೀತಾ ಇದೆ. ಇದು ಕಂಪ್ಲೀಟಾಗಿ ಇನ್ನೂ ಡೆವಲಪ್ ಆಗಿಲ್ಲ, ಇನ್ನೂ ತುಂಬ ಕೆಲಸ ಮಾಡಲಿಕ್ಕಿದೆ. ಆದರೆ ಇದರ ಲೊಕೇಶನ್ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ನಾನು ಹೇಳಿದಾಗೆ ಬೆಂಗಳೂರಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಚಿಕ್ಕಬಳ್ಳಾಪುರ ರೋಡಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಬೆಂಗಳೂರಿಂದ ಏರ್ಪೋರ್ಟ್ ದಾಟಿ ಹೈದ್ರಾಬಾದ್ ಹೈವೇಲಿ ಹೋಗಬೇಕಾದ್ರೆ ಚಿಕ್ಕಬಳ್ಳಾಪುರ ಸಿಗುತ್ತೆ. ಚಿಕ್ಕಬಳ್ಳಾಪುರಕ್ಕೆ ನಿಮಗೆ ಲೆಫ್ಟ್ಗೆ ಹೋಗಬೇಕು, ಚಿಕ್ಕಬಳ್ಳಾಪುರ ಕಡೆ ಹೋಗಬಾರ್ದು. ನೀವು ರೈಟಲ್ಲಿ ನ್ಯಾಷನಲ್ ಹೈವೇಲಿ ಹೈದ್ರಾಬಾದ್ ಹೈವೇಲಿ ಕಂಟಿನ್ಯೂ ಆಗಬೇಕು. ಮುಂದೆ ಹೋದರೆ ನಿಮಗೆ ಇಶಾ ಫೌಂಡೇಶನ್ ರೋಡ್ ಅಂತ ಸಿಗುತ್ತೆ. ಸ್ವಲ್ಪ ದೂರ ನಿಮಗೆ ಹಳ್ಳಿ ರೋಡಲ್ಲಿ ಹೋಗಬೇಕು, ಕಚ್ಚಾ ರೋಡು ಇದೆ. ಆದರೆ ಅಲ್ಲಿ ಹೋದ್ಮೇಲೆ ನಿಮಗೆ ಒಳ್ಳೆಯ ಒಂದು ಜಾಗದಲ್ಲಿ ಇಶಾ ಫೌಂಡೇಶನನ್ನು ಕಟ್ಟಿದ್ದಾರೆ.
ಇದಲ್ಲದೆ ನಿಮಗೆ ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಿದ್ದಾರೆ, ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಒಂದು ರೆಸ್ಟೋರೆಂಟ್ ಕೂಡ ಇದೆ, ಅದನ್ನು ಮಲ್ಲಿಗೆ ಮಾತು ಅಂತ ಹೇಳ್ತಾರೆ. ಅಲ್ಲಿ ಸೌತ್ ಇಂಡಿಯನ್ ತಿಂಡಿಗಳು ಸಿಗ್ತವೆ, ಇಡ್ಲಿ ದೋಸೆ ಆ ಥರದ್ದೆಲ್ಲ ಸಿಗುತ್ತೆ. ಕಾಂಪಿಟೇಟಿವ್ ರೇಟಲ್ಲಿ, ಟೇಸ್ಟ್ ಕೂಡ ಪರವಾಗಿಲ್ಲ, ಚೆನ್ನಾಗೇ ಇದೆ. ಸೊ ಆ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಕೂಡ ನೀವು ಶಿವನ ವಿಗ್ರಹವನ್ನು ನೋಡ್ಬೋದು. ಒಳ್ಳೆಯ ಲೊಕೇಶನಲ್ಲಿದೆ. ಸೊ ಬೆಂಗಳೂರಿಂದ ಹತ್ತಿರ ಇರೋದ್ರಿಂದ ನೀವು ಒಂದು ಒಳ್ಳೆಯ ಟ್ರಿಪ್ ಪ್ಲ್ಯಾನ್ ಮಾಡಿ ಹೋಗಿ ಬರ್ಬೋದು. ಅಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇಲ್ಲ, ಅದಕ್ಕೋಸ್ಕರ ನೀವು ನೈಟಲ್ಲಿ ಹೋಗೋ ಪ್ಲ್ಯಾನ್ ಮಾಡ್ಕೊಬೇಡಿ. ದಯವಿಟ್ಟು ಬೆಳಗ್ಗೆ ಹೋಗಿಬಿಟ್ಟು ಸಾಯಂಕಾಲದೊಳಗೆ ರಿಟರ್ನ್ ಬನ್ನಿ. ಕೆಲವು ಜಾಗದಲ್ಲಂತೂ ರೋಡು ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ನ್ಯಾರೋ ರೋಡ್ ಇರೋದ್ರಿಂದ ಸೊ ಡ್ರೈವಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು. ಆಮೇಲೆ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇಲ್ಲ, ನಿಮ್ಮ ಓನ್ ವೆಹಿಕಲಲ್ಲಿ ಹೋಗಬೇಕಾಗತ್ತೆ. ಸೊ ನೋಡಿ, ಪ್ಲ್ಯಾನ್ ಮಾಡಿ. ನಿಮ್ಗೊಂದು ವೇಳೆ ಈಶಾ ಫೌಂಡೇಶನ್ಗೆ ಹೋಗಬೇಕು ಅಂತ ಹೇಳಿದ್ರೆ ಬೆಂಗಳೂರಿನ ತುಂಬ ಹತ್ತಿರ ಇರೋದ್ರಿಂದ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು. ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.